ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡಿ, ಇವತ್ತು ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ. ನನಗೂ ಗೊತ್ತಿದ್ದಿಲ್ಲ, ನಮ್ಮ ಮನೆಯವರು ಅಲ್ಲಿ ಕರ್ಕೊಂಡು ಹೋಗ್ತಾರಂತ. ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತೆ. ಹಂಗಾಗಿ ಅಮಾವಾಸ್ಯೆ ಇತ್ತಲ್ವ, ಹಂಗಾಗಿ ಕರ್ಕೊಂಡು ಹೋಗಿದ್ರು. ತುಂಬ ದಿನದ ವಿಡಿಯೋನೆಲ್ಲ ಒಂದು ವಾರ ಆಯಿತು ವಿಡಿಯೋ ಮಾಡಿ ಇದನ್ನು. ಹಂಗಾಗಿ ಇವತ್ತು ಹಾಕ್ತಾಯಿದ್ದೀನಿ, ಬೇಜಾರಾಗಬೇಡಿ. ನೋಡಿ, ತುಂಬಾ ಚೆನ್ನಾಗಿದೆ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಇದೇ ಫಸ್ಟ್ ಟೈಮ್ ಹೋಗಿರೋದು. ನಮ್ಮ ಮನೆಯವರು 2 ಟೈಮ್ಸ್ ಆಯಿತು ಹೋಗಿ. ನಮ್ಮೂರ ಹತ್ರನೇ ಇದೆ, ಇದು ದೂರ ಏನಿಲ್ಲ. ನಮ್ಮೂರಿಂದ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಂದರೆ ಅಷ್ಟೇ, 2 ಕಿಲೋಮೀಟ್ರ್ ಇದೆ ಅಷ್ಟೇ. ನಮಗೂ ಗೊತ್ತಿದ್ದಿಲ್ಲ ಈ ಥರ ಪ್ಲೇಸ್ ಇದೆ ಅಂತ. ಅಲ್ಲಿಗೆ ಫಸ್ಟ್ ಟೈಮ್ ಹೋಗಿರೋದು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಕೆಳಗಡೆ ಅಂದರೆ ನಾವು ಹೋಗೋ ಅಷ್ಟರಲ್ಲಿ ಬೀಗ ಹಾಕ್ಬಿಟ್ಟಿದ್ರು. ಮತ್ತು ನಾವೇನು ಹೊರಗಡೆನೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಮೇಲ್ಗಡೆ ಬೀಗ ಹಾಕಿದ್ರು. ಹಾಗಾಗಿ ಬೀಗ ತಕ್ಕೊಂಡು ಪೂಜೆ ಮಾಡಿಕೊಂಡು ಸ್ವಲ್ಪ ಫೋಟೋಸ್ ಕೂಡ ತಕ್ಕೊಂಡ್ವಿ. ಹಂಗೆ ನೋಡಿ, ಪೂಜಾರಿ ಇದ್ದಿಲ್ಲ, ಅವರು ಹೋಗ್ಬಿಟ್ಟಿದ್ರು. ಇಲ್ಲಿ ಏನಾದರೂ ಶನಿವಾರ ಆಗಲಿ ಜನ ಇರ್ತಾರಂತೆ. ಏನಾದರೂ ಫಂಕ್ಷನ್ ಆಗಲಿ ಇದ್ದರೆ ಇರ್ತಾರೆ. ಉಳ್ಕಿದ ದಿನದಲ್ಲೆಲ್ಲ ಜನ ಇರೋಲ್ಲ. ಅಷ್ಟಕ್ಕಷ್ಟೇ ಸುತ್ತಮುತ್ತಲು ಗದ್ದೆಗಳಿದ್ದಾವೆ, ಅಲ್ಲಿ ಜನ ಇರ್ತಾರೆ. ಭಯ ಏನಿಲ್ಲ, ಒಂಥರ ಕಾಡಲ್ಲಿದ್ದಂಗಿದೆ ಇದು ಗುಡಿ. ಹಾಗಾಗಿ ನನಗೆ ಸ್ವಲ್ಪ ಭಯ ಆಯಿತು ಅಲ್ಲಿ. ಮತ್ತು ಇಲ್ಲಿ ಸ್ವಲ್ಪ ಜನ ಇರೋದು ನೋಡಿ ಏನು ಭಯ ಆಗಲಿಲ್ಲ. ಯಾಕಂದರೆ ದೂರದಲ್ಲಿದೆ ಅಲ್ವಾ ಇದು ಗುಡಿ. ಜನ ಊರೆಲ್ಲ ಇರೋದು ಆದರೆ ಸೈಡಿಗಿದೆ, ಫುಲ್ಲು ಮನೆಗಳೇ ಇಲ್ಲ ಈ ಗುಡಿ ಇರೋ ಹತ್ರ. ಹಂಗಾಗಿ ಸ್ವಲ್ಪ ಭಯ ಆಯಿತು ನನಗೆ. ನೋಡಿ ಫ್ರೆಂಡ್ಸ್, ರೊಟ್ಟಿ ಹಬ್ಬ ಇರೋದ್ರಿಂದ ನಾನು ನಿನ್ನೆನೇ ಕಾಳು ನೆನೆ ಹಾಕಿದ್ದೆ ಎಲ್ಲವನ್ನ. ಮತ್ತು ಬೆಳಗ್ಗೆನೇ ಎದ್ದು 4 ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ಮತ್ತೆ ಲಾಗ್ನ. 3 ಥರ ಕಾಳು ನೆನೆ ಹಾಕಿದ್ದೆ ನಿನ್ನೆನೇ. ಯಾಕಂದರೆ ರೊಟ್ಟಿ ಮಾಡಿರ್ತೀವಿ ಚೆನ್ನಾಗಿ. ಹಬ್ಬ ಬೇರೆ ಇರುತ್ತಲ್ವ, ಎಲ್ಲ ಡಿಫ್ರೆಂಟ್ ಆಗಿರಲಿ ಫುಡ್ ಅಂತ ಚೆನ್ನಾಗಿ ಎಲ್ಲ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಇದು ಮಡಕೆ ಕಾಳು ಅಂತ. ಮಡಕೆ ಕಾಳು ಮತ್ತು ಅಲಸಂದಿ ಕಾಳು ಮತ್ತು ಹೆಸರು ಕಾಳು, ಇವು 3 ನೆನೆ ಹಾಕಿದ್ದೆ. ಮತ್ತು ಬೆಳಗ್ಗೆ ಒಂದು 10 ನಿಮಿಷ 5 ನಿಮಿಷ ಹಂಗೆ ಕುದಿಸ್ಕೋಬೇಕು. ತುಂಬ ಚೆನ್ನಾಗೇ ನೆಂದ್ಬಿಟ್ಟಿದೆ. ನೆಂದಿದೆ ಅಂತ ಮೆತ್ತಗಿರಲ್ಲಲ್ವ, ಸ್ವಲ್ಪ ಕುದಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಕುದಿಸ್ತಿದ್ದೀನಿ ನೋಡಿ ಇಟ್ಟು. ಸ್ವಲ್ಪ ಅದ್ರ ಜೊತೆಗೆ ಎಣ್ಣೆ ಸ್ವಲ್ಪ ಉಪ್ಪು ಕೂಡ ಹಾಕಿದರೆ ಟೇಸ್ಟಿಯಾಗಿರ್ತವೆ. ಇವು ಕೂಡ ಇಟ್ಟಿದ್ದೀನಿ, ಅಲಸಂದಿ ಕಾಳು ಕೂಡ ಇಟ್ಟಿದ್ದೀನಿ. ಇಲ್ಲಿ ನಾನು ಮದುವೆ ಆಗಿ ಬಂದಾಗಿಂದ ರೊಟ್ಟಿ ಹಬ್ಬ ಅನ್ನೋದು ಗೊತ್ತಿದೆ ಫ್ರೆಂಡ್ಸ್. ನನಗೆ ಮೊದಲೆಲ್ಲ ರೊಟ್ಟಿ ಹಬ್ಬ ಅನ್ನೋದೇ ಗೊತ್ತಿರಲಿಲ್ಲ. ಯಾಕಂದರೆ ಹಳ್ಳಿ ಸೈಡ್ ಮಾಡ್ತಾರಂತ ಗೊತ್ತಿತ್ತು. ನಮ್ಮೂರ ಸೈಡ್ ಒಂದು ಸಲನೂ ಮಾಡಿಲ್ಲ ಈ ಥರ ನಾವು. ನೋಡಿ ಫ್ರೆಂಡ್ಸ್, ಇಲ್ಲಿ ಈರುಳ್ಳಿ ಅಂತ ಎಷ್ಟು ಘಾಟ್ ಇದೆ ಅಂದರೆ ನನಗೆ ಈರುಳ್ಳಿ ಕಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಕಣ್ಣೆಲ್ಲ ಉರಿ, ಕಣ್ಣು ತುಂಬ ನೀರು ಹಂಗೆ ಬರ್ತಾಯಿದೆ. ನನಗಂತೂ ಯಪ್ಪ ಕಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ನೀರಲ್ಲಿ ಹಾಕ್ಕೊಂಡು ಕಟ್ ಮಾಡೋಣ ಅಂದರೂ ಮತ್ತೆ ಎಲ್ಲ ಕಟ್ ಮಾಡಿಬಿಟ್ಟಿದ್ದೆ ಅಷ್ಟರಲ್ಲಿ. ಹೋಗಲಿ ಬಿಡಂತ ಸುಮ್ಮನೆ ಕಾಳನ್ನ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸಿಂಪಲ್ ಏನಿಲ್ಲ. ನಾನು ಮಸಾಲೆ ಐಟಮ್ಸನ್ನು ಏನೂ ಹಾಕಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಚೆನ್ನಾಗಿ ಸಣ್ಣಗಾಗಿ ಕಟ್ ಮಾಡಿಕೊಂಡು, ಹಾಗೆ ಜೊತೆಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಖಾರ ಪುಡಿ ಹಾಕ್ಕೊಂಡು ಜೊತೆಗೆ ಉಪ್ಪು ಕೂಡ ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು. ಸ್ವಲ್ಪ ಫ್ರೈ ಆದ ನಂತರ ಮತ್ತೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಆ ಕಾಳನ್ನು ಹಾಕಿ ತಿರುಗಿಸ್ಬಿಡೋದು ಅಷ್ಟೇ. ತುಂಬ ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್. ಮಸಾಲೆ ಅದು ಇದು ಏನೂ ಬೇಡ, ಯಾಕಂದರೆ ಚೆನ್ನಾಗಿರಲ್ಲ. ಖಡಕ್ ರೊಟ್ಟೆಗೆ ಏನು ಚೆನ್ನಾಗಿರುತ್ತೆ ಆ ಥರ ಎಲ್ಲ ಹಾಕಿದರೆ. ಹಾಗಾಗಿ ಅದೇ ಸ್ಟೈಲಲ್ಲೇ ನಾನೇನು ಹೇಳಿದ್ನಲ್ವ, ಅದೇ ಸ್ಟೈಲಲ್ಲೇ ಈ 3 ಥರ ಕಾಳನ್ನ ಸೇಮಾಗೆ ಮಾಡ್ಕೊಂಡಿದ್ದೀನಿ. ಹಾಗೆ ನಿನ್ನೆನೇ ಮಾಡಿದ್ದೆ ರೊಟ್ಟೆ ಕೂಡ. ಮತ್ತು ಬೆಳಗ್ಗೆ ಸ್ವಲ್ಪ ದೇವರಿಗೆ ಅಂತ ಇಡಬೇಕಲ್ಲ ನೈವೇದ್ಯಕ್ಕೆ ಅಂತ. ಹಂಗಾಗಿ ಸ್ವಲ್ಪ ಇಲ್ಲೆಲ್ಲ ಸಜ್ಜೆ ರೊಟ್ಟೆ ಇಡ್ತಾರೆ. ನಮ್ಮ ಮನೇಲಿ ಸಜ್ಜೆ ಇಲ್ಲ. ನನಗೂ ಅಷ್ಟು ಇದು ಇಲ್ಲ ಅಂತಂದು ಅಂಗಡಿಯಲ್ಲಿ ತರ್ಸೋಕ್ಕೂ ಟೈಮ್ ಇರಲಿಲ್ಲ. ಹಂಗಾಗಿ ರೊಟ್ಟಿನೇ ಹಾಕಿದ್ದೆ, ಜೋಳದ ರೊಟ್ಟಿನೇ ಹಾಕಿದ್ದೀನಿ ನೋಡಿ. ಇದಿಷ್ಟು ಪಲ್ಯ ಮಾಡಿದ್ದೀನಿ. 7 ಥರ ಏನೋ 6 ಥರ ಪಲ್ಯ ಇದೆ. ಇನ್ನೂ ತಟ್ಟೆಯಲ್ಲಿಲ್ಲ, ಸೈಡಲ್ಲಿದೆ. ಇಷ್ಟು ಹಾಕಿದ್ದೀನಿ, ಇಡಿಸೋವಷ್ಟು ಹಾಕಿದ್ದೀನಿ.
ತುಂಬಾ ಇಷ್ಟ ಆಯ್ತು ಅನ್ಕೊತೀನಿ ಈ ಲಾಗ್ ನಿಮಗೆ. ನಮಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನನಗಂತೂ ರೊಟ್ಟಿ ಹಬ್ಬನೇ ತುಂಬಾ ಮಜಾ ಮಾಡಿದ್ದೀನಿ. ನೀವು ನೋಡಿಬಿಟ್ಟು ಮಜಾ ಮಾಡಿರಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟವಾದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತು ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ